ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. CWRC ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದು ಫಿಕ್ಸ್. ತಮಿಳುನಾಡಿಗೆ ನೀರು ಬಿಟ್ರೆ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ. ನೋಡಿ, CWRC ಆದೇಶದ ವಿರುದ್ಧ ಮೇಲ್ಮನವಿ ಹೋಗ್ತಾರೆ, ಸಲ್ಲಿಸ್ತಾರೆ. ತಮಿಳುನಾಡಿಗೆ ನೀರು ಬಿಟ್ರೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುತ್ತೆ. ಎಕ್ಸಾಕ್ಟ್ಲಿ ಹೌದು. ಗ್ಯಾರಂಟಿ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, KRS ನಲ್ಲಿ ಇರೋದೇ 30 TMC ನೀರು. ಮೈಸೂರಿನಿಂದ ಬೆಂಗಳೂರುವರೆಗೂ ಕುಡಿಯೋ ನೀರನ್ನ ಕೊಡಬೇಕು. ನಮ್ಮ ಡ್ಯಾಂಗಳಿಗಿಂತಲೂ ಮೆಟ್ಟೂರು ಡ್ಯಾಂನಲ್ಲಿ ನೀರು ಹೆಚ್ಚಿದೆ. ಈ ಆದೇಶ ಪ್ರಶ್ನಿಸಿ ನಾವು CWMAಗೆ ಮೇಲ್ಮನವಿಯನ್ನ ಸಲ್ಲಿಸುತ್ತೇವೆ. ನಾವು ನಮ್ಮ ರಾಜ್ಯ ಮತ್ತು ರೈತರನ್ನ ಕಾಪಾಡಲು ಬದ್ಧವಾಗಿರ್ತೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ ಅಂತ. ರಾಜ್ಯದಲ್ಲಿ ಮಾನ್ಸೂನ್ ಅಂದ್ಕೊಂಡಂತೆ ಬರಲಿಲ್ಲ, ಕೈ ಕೊಟ್ಟಿದೆ. ಜೊತೆಗೆ ರಾಜ್ಯಾದ್ಯಂತ ಈ ಬಾರಿ ನೀರಿನ ಸಮಸ್ಯೆ ಆಗ್ಬೋದು ಅಂತ, ಅದರಲ್ಲೂ ಕಾವೇರಿ ಜಲನಯನ ಭಾಗದಲ್ಲಿ ಈ ಬಾರಿ ನೀರಿನ ಸಮಸ್ಯೆ ಎದ್ದು ಕಾಣಿಸಿದೆ. ಈ ನಡುವೆ ಮತ್ತೆ ತಮಿಳುನಾಡು ರಾಜ್ಯ ಸರ್ಕಾರ ಖ್ಯಾತೆ ತೆಗೆದಿದೆ. ಅದರ ಜೊತೆಗೆ CWRC ನಿನ್ನೆ ಆದೇಶವನ್ನು ಕೊಟ್ಟಿದೆ. ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ. ನನ್ನ ಜೊತೆ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಇದು ಒಂದು ರೀತಿ ಭಾಳಷ್ಟು ಸಂಕಷ್ಟದ ಕಾಲ ರಾಜ್ಯಕ್ಕೆ. ನಿಮಗೂ ಈ ಇಲಾಖೆ ಈಗ ಸದ್ಯಕ್ಕೆ ಭಾಳಷ್ಟು ಸಂಕಷ್ಟದ ಇಲಾಖೆ. ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಅಂತ? ಈಗ ರೆಗ್ಯುಲೇಟರಿ ಕಮಿಟಿ ಮೀಟಿಂಗು ನಿನ್ನೆ ಆಗಿ ಇವತ್ತೇ ಬೆಳಗ್ಗೆ 8 ಗಂಟೆಯಿಂದ 29ನೇ ತಾರೀಕಿಂದ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಅವರು ಆದೇಶ ಮಾಡಿದರು. ನೀರಿದ್ದಿದ್ರೆ ಬಿಡ್ಬೋದಿತ್ತು. ನಮ್ಮಲ್ಲಿ 4 ಡ್ಯಾಮು ಸೇರಿ ಇರ್ತಕ್ಕಂಥದ್ದೇ ಬಳಸುವಂಥ ನೀರು 46 TMC ಇದೆ. ನಮಗೆ 3.5 TMC ನೀರು ಪ್ರತಿ ತಿಂಗಳು ಕುಡಿಯೋದಕ್ಕೆ ಬೇಕು. 10 ಜಿಲ್ಲೆಗೆ, ಕೊಡಗಿಂದ ಬೆಂಗಳೂರುವರೆಗೂ 10 TMC, 10 ಜಿಲ್ಲೆಗೆ 3.5 TMC ಅಂದರೆ 35 TMC. ಎಷ್ಟಾಯಿತು? 35 TMC ನೀರು ನಮಗೆ ಕುಡಿಯೋದಕ್ಕೆ 10 ತಿಂಗಳಿಗೆ ಬೇಕಾಗುತ್ತೆ. ಮಧ್ಯದಲ್ಲಿ ಮಳೆ ಬಂದುಬಿಟ್ರೆ ಏನು ಸಮಸ್ಯೆ ಇಲ್ಲ. ಮತ್ತು ಅವರೀಗ ನಮಗೆ ಬಿಟ್ಟರೆ ಬರೀ 3,500 ಕ್ಯೂಸಿಕ್ಸಲ್ಲೇ ಅದು ಮುಗಿಯೋಲ್ಲ. ಯಾಕಂದರೆ ಅದು ಬಿಳಿಗುಂಡ್ಲುವರೆಗೂ ಬರಬೇಕಾದ್ರೆ ನೀರು ಜಾಸ್ತಿ ಬೇಕಾಗುತ್ತೆ. ಅದೇನೇ ಇದ್ಕೊಳ್ಳಿ, ಈಗ ನಾವು ಅಪೀಲ್ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ಅಪೀಲ್ ಹಾಕ್ಕೊಳ್ತಾರೆ. ನಮ್ಮ ACS ರೆಪ್ರೆಸೆಂಟ್ ಮಾಡ್ತಾರೆ, ಗೌರವ್ ಗುಪ್ತಾ ಅವರು. ಮತ್ತು ಅಲ್ಲ ಸರ್, ನಮ್ಮ ಡ್ಯಾಮ್ಗಳ ವಾಸ್ತವ ಪರಿಸ್ಥಿತಿ ಮತ್ತು ಮೆಟ್ಟೂರು ಡ್ಯಾಮ್ನ ವಾಸ್ತವ ಪರಿಸ್ಥಿತಿಯನ್ನು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರುವಂತಹ ಕಾನೂನು ಪಂಡಿತರು ವಿವರಣೆ ಕೊಟ್ಟಿದ್ದಾರೆ CWRC ಮುಂದೆ. ಈಗ ಶ್ರೀರಾಮಯ್ಯ ಅಂತ ನಮ್ಮ ಅಡ್ವೈಸರು, ಅವರು 35 ವರ್ಷದಿಂದ ಅವರೇ ಅಡ್ವೈಸರು. BJP ಸರ್ಕಾರದಲ್ಲೂ ಅವರೇ, JDS ಸರ್ಕಾರದಲ್ಲೂ ಅವರೇ, ನಮ್ಮ ಸರ್ಕಾರದಲ್ಲೂ ಅವರೇ. ಅವರು ಇದು ಅಂಕಿಅಂಶಗಳ ಮೇಲೆ ಮಾತಾಡೋದು, ಭಾಷಣ ಅಲ್ಲ. ಅಂಕಿಅಂಶಗಳ ಮೇಲೇ ನಾನು ಅಡ್ವೈಸರ್ ಮಾತಾಡ್ತಾರೆ. ನಮ್ಮ ಹತ್ರ ಎಷ್ಟು ನೀರಿದೆ, ಡೆಡ್ ಸ್ಟೋರೇಜ್ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು ಬೇಕು, ನದಿಗೆ ಪ್ರತಿದಿನ ನೀರು ಬಿಡಬೇಕಲ್ಲ ಅದೆಷ್ಟು ಬೇಕಾಗುತ್ತೆ, ಪ್ಲಸ್ ಎವಾಪ್ರೇಷನ್ ಎಷ್ಟಾಗುತ್ತೆ, ಅದೇ ರೀತಿ ಮೆಟ್ಟೂರಲ್ಲಿ ಅವ್ರದ್ದು ಎಷ್ಟಿದೆ ನೀರು, ಇದೆಲ್ಲ ಅಂಕಿಅಂಶಗಳು ಕೊಟ್ಟಿದ್ದಾರೆ. ಅವ್ರ ಅಡ್ವೈಸರ್ 30 ವರ್ಷದ ಅಡ್ವೈಸರ್ ಅಲ್ವಾ, ಸಮರ್ಪಕವಾಗಿ ವಾದ ಮಾಡಿದ್ದಾರೆ. ಏನು ಅವಾಗ ಅಶೋಕ್ ಅವರು ಅಂಕಿಅಂಶಗಳ ಸಮೇತ ಕೊಟ್ಟಿದ್ರಂತ, ಈಗೇನು ನೀವೇನು ಅಂಕಿಅಂಶಗಳು ಕೊಡೋದ್ರ ವಿಫಲರಾದ್ರ ಅಂತ? ಅಂದರೆ ನಾನು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೇಳ್ತಿಲ್ಲ, ರಾಜ್ಯ ಸರ್ಕಾರ ವಿಫಲವಾಗಿದೆಯಾ ಅಂತ. ಶ್ರೀರಾಮಯ್ಯ ಅಡ್ವೈಸರು, BJP ಸರ್ಕಾರದಲ್ಲೂ ಅವರೇ ಅಡ್ವೈಸರು. ಆವತ್ತು ಅಂಕಿಅಂಶ ಕೊಟ್ಟಿದ್ದಾರೆ, ಇವತ್ತು ಅಂಕಿಅಂಶ ಕೊಡ್ತಾರೆ. ಅಶೋಕ್ ಅವರು ವಿಪಕ್ಷದ ನಾಯಕರು, ಸ್ವಲ್ಪ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಲ್ವಾ. ಇದು ಅಂಕಿಅಂಶಗಳ ಮೇಲೆ ಇದು ವಾದ ನಡೆಯೋದು, ಭಾಷಣದ ಮೇಲೆ ನಡೆಯಲ್ಲ, ಅಂಕಿಅಂಶಗಳ ಮೇಲೇ ಮಾಡೋದು. 31ನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳ್ತಾರೆ ಸರ್. ನಿನ್ನೆ CWRC ಅದು BJP ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ವಿಜೇಂದ್ರ ಮತ್ತು ಅಶೋಕ್ ಅವರು ನಿನ್ನೆ ಆದೇಶ ಮಾಡಿದೆ CWRC 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು. ರಾಜ್ಯ ಸರ್ಕಾರ ಈಗ ಆ ಆದೇಶವನ್ನು ಪಾಲನೆ ಮಾಡ್ತಿದೆ. ಇವತ್ತಿಂದ ಬಿಡ್ತಾ ಇದ್ದೀರಾ ಸರ್? ನಾವು ಅಪೀಲ್ ಹೋಗ್ತೀವಿ ಅಂತ ಹೇಳಿದ ಮೇಲೆ ಅದರ ಅರ್ಥ ಏನು? ನೀರು ಬಿಡೋಲ್ಲ ಅಂತ ಅರ್ಥ.
BJPಯವರು ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರಂತೆ. ಏನಕ್ಕೆ ಪ್ರತಿಭಟನೆ ಮಾಡಬೇಕು? ಸರ್ಕಾರನೇ ನೀರು ಬಿಡೋಲ್ಲ ಅಂತ ತೀರ್ಮಾನ ಮಾಡಿದೆ. ಏನಕ್ಕೆ ಪ್ರತಿಭಟನೆ ಮಾಡಬೇಕು ಇವರು? ಇದು ನೀರಿನ ವಿಚಾರ ಬಂದಾಗ ಕೇಂದ್ರದಲ್ಲಿ ಇವ್ರದ್ದೇ ಸರ್ಕಾರ ಅಲ್ವಾ? 12 ವರ್ಷದಿಂದ ಇವ್ರದ್ದೇ BJP ಸರ್ಕಾರ ಇದೆ. CWRC, CWMA ಇದೆಲ್ಲ ಟೆಕ್ನಿಕಲ್ ಕಮಿಟೀಸು ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಸರ್, CWRC ಆದೇಶ ಮಾಡುವಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಅಂಶಗಳನ್ನು ಪರಿಗಣಿಸಿಲ್ವಾಗಾದರೆ ನಿಮ್ಮ ಪ್ರಕಾರ ಅಂತ? ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ನಮಗೆ ನೀರು ಬಿಡೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ನಾವು ಅಪೀಲ್ ಹೋಗ್ತಾಯಿದ್ದೀವಿ. ಈಗ ಕಳೆದ 3 ವರ್ಷದಲ್ಲಿ ನಾವು ಬಿಡಬೇಕಾಗಿರುವಂಥ ನೀರಿಗಿಂತಲೂ ದುಪ್ಪಟ್ಟು ನೀರು ಹರಿದೋಗಿದೆ. ಭಾಳಷ್ಟು ನೀರು ಡ್ಯಾಮ್ಗೆ ಹೋಯಿತು, ಡ್ಯಾಮ್ ತುಂಬಿ ಸಮುದ್ರಕ್ಕೂ ಕೂಡ ಹರಿದೋಗಿದೆ. ಈಗ ಸಂಕಷ್ಟದ ವರ್ಷ, ಹೀಗಾಗಿ ಸಂಕಷ್ಟದ ವರ್ಷದ ಫಾರ್ಮುಲಾ ಏನಾದರೂ ಅಪ್ಲೈ ಮಾಡ್ಕೊಳ್ತೀರಾ ಅಂತ? ಅದಕ್ಕೇನಪ್ಪ ನೀರು ಬಿಡಲ್ಲ ಅಂತ ಹೇಳ್ತಿರೋದು? ಇದ್ದಿದ್ರೆ ನೀರು ಹರಿದೋಯ್ತಲ್ಲ. 366 TMC ನೀರು ಹರಿದೋಯ್ತಲ್ಲ. 2022ರಲ್ಲಿ 660 TMC ನೀರು ಹರಿದೋಯ್ತು. ಈಗ ನೀರು ಇಲ್ವಲ್ಲ ಬಿಡೋದಕ್ಕೆ. ಸರ್, BJPಯವ್ರ ರಾಜಕೀಯವನ್ನು ಪಕ್ಕಕ್ಕಿಡೋಣ ಸರ್. ರೈತರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾವೆ. ತಾವೊಬ್ಬ ಜಲಸಂಪನ್ಮೂಲ ಸಚಿವರಾಗಿ ಏನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀರಾ? ಈಗ ಒಂದು ಜನತೆಗೆ ಹೇಳ್ತೀನಿ, ಸರ್ಕಾರನೇ ಅಪೀಲ್ ಹೋಗ್ತಾ ಇದೆ ಅಂದರೆ ನೀರು ಬಿಡೋಲ್ಲ ಅಂತ ಅರ್ಥ. ನಾವು ನೀರು ಬಿಡ್ತೀವಿ ಅಂತ ಹೇಳಿದರೆ ಅವರು ಪ್ರತಿಭಟನೆ ಮಾಡಬೇಕಾಗಿತ್ತು ಅಲ್ವಾ? ನಾವು ನೀರು ಅಪೀಲ್ ಹೋಗ್ತಾ ಇದೀವಿ ಅಂದರೆ ನೀರು ಬಿಡೋಲ್ಲ ಅಂತ ಅರ್ಥ. ನಾನೇನು ಮಾಡೋಕ್ಕಾಗುತ್ತಪ್ಪ? ಇದಿಷ್ಟು ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.